ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಡ್ಜಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕಬೇಕು. ಉದ್ದ 14.5 ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 15ವರೆಗೆ ಮಾರ್ಕ್ ಹಾಕತ್ತಾ ಇದ್ದೀನಿ. ಈಗ ಸ್ಟ್ರೈಟಾಗಿ ಗೆರೆ ಹಾಕಬೇಕು. ಸೊಂಟದ ಸುತ್ತಳತೆ 30.5 ಇಂಚಿದೆ, ಅದನ್ನು 4 ಭಾಗ ಮಾಡಿ 7.1ಕ್ಕೆ ಮಾರ್ಕ್ ಹಾಕಬೇಕು. ಮತ್ತು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. 9 ಇಂಚು ಬಾಡಿ ಹೇಳ್ತಾ ಇದೆ, ಅದಕ್ಕೆ ಬೋಟ್ ನೆಕ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 10 ಇಂಚ್ಗೆ ಮಾರ್ಕ್ ಹಾಕಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು. ಶೋಲ್ಡರು 7.5 ಇಂಚ್ಗೆ ಮಾರ್ಕ್ ಹಾಕತ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಶೋಲ್ಡರು, ಅದಕ್ಕೆ 3/4 ಇಂಚ್ ಸೇರಿಸಿ 3/4ಗೆ ಮಾರ್ಕ್ ಹಾಕತ್ತಾ ಇದ್ದೀನಿ. 7.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗಿದನ್ನು ನಾವು ಕಂಕ್ಳು ಲೆಂತನ್ನು ನಾವು 7 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಇದನ್ನು ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ಕಂಕು ಶೇಪನ್ನು ನಾವು ಮಾರ್ಕ್ ಹಾಕಬೇಕು. ನಾವಿಲ್ಲಿ ಶೋಲ್ಡರ್ ಹತ್ರ 1/2 ಇಂಚು ಡೌನ್ ಮಾಡ್ಕೋಬೇಕು. ಇದನ್ನು ನಾವು ಕ್ರಾಸಾಗಿ ಮಾರ್ಕ್ ಹಾಕಬೇಕು. ಈಗ ನಾವು ನೆಕ್ ಡೀಪನ್ನು ಮಾರ್ಕ್ ಹಾಕಬೇಕು. 3 ಇಂಚ್ಗೆ ಮಾರ್ಕ್ ಹಾಕಬೇಕು. ಬ್ಯಾಕ್ ಡೀಪು 10.5 ಇಂಚ್ ಇದೆ, ಅದಕ್ಕೆ 1/2 ಇಂಚ್ ಸೇರಿಸಿ 11 ಇಂಚ್ಗೆ ಮಾರ್ಕ್ ಹಾಕಬೇಕು. ಬ್ರಾಡ್ನ ನಾವು 3/4 ಇಂಚ್ಗೆ ಮಾರ್ಕ್ ಹಾಕತ್ತಾ ಇದ್ದೀವಿ. ನಾಲ್ಕು ಇಂಚ್ಗೆ ಮಾರ್ಕ್ ಹಾಕಬೇಕು. ಅರ್ಧಕ್ಕೆ ಮಾರ್ಕ್ ಹಾಕೊಂಡು ನಾವು ಇಲ್ಲಿ ಲೆಂತು 4 ಇಂಚ್ಗೆ ಮಾರ್ಕ್ ಹಾಕಬೇಕು. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ನಾವು ಡಾಟ್ಸನ್ನು ಹಿಡಿಬೇಕು. ಅದಕ್ಕೆ ನಾವಿಲ್ಲಿ 1 ಇಂಚು ಎಕ್ಸ್ಟ್ರಾನ ತಗೊಂಡಿರೋದು. ಈಗ ಬ್ಯಾಕ್ ಪಾರ್ಟನ್ನು ನಾವು ಕಟಿಂಗ್ ಮಾಡ್ಕೋಬೇಕು.
ಇದು ನಾನು ಬ್ಯಾಕ್ ಹುಕ್ಸ್ ಕೊಡ್ತಾ ಇರೋದು, ಅದಕ್ಕೆ ನಾನು ಇಲ್ಲಿ ಸೆಂಟ್ರಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫ್ರಂಟ್ ಪಾರ್ಟನ್ನು ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಫ್ರಂಟ್ ಪಾರ್ಟು 14.5 ಇಂಚ್ಗೆ 16.5 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ, ಮತ್ತು 14.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಎರಡನ್ನು ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ಏಳೂವರೆ ಇಂಚ್ಗೆ ಶೋಲ್ಡರು ಮಾರ್ಕಿಂಗು, ಕೆಳಗಡೆ ಡೌನಲ್ಲೂ ಕೂಡ 7.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಶೋಲ್ಡ್ರ್ ಲೆಂತು 7 ಇಂಚ್ಗೆ ಮಾರ್ಕ್ ಹಾಕಬೇಕು. ಈಗ ಇದನ್ನು ನಾವು ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ಶೋಲ್ಡರ್ ಹತ್ರ ನಾವು ಅರ್ಧ ಇಂಚು ಡೌನ್ಗೆ ಮಾರ್ಕ್ ಹಾಕಬೇಕು. ಇದನ್ನು ನಾವು ಕ್ರಾಸಾಗಿ ಮಾರ್ಕ್ ಹಾಕಬೇಕು. ನಾವು ಕಂಕ್ಲು ಶೇಪ್ ತಗೋಬೇಕು. ಅರ್ಧ ಇಂಚು ಒಳಗಡೆಗೆ ತಗೊಂಡು ನಾವು ಕಂಕ್ಲನ್ನು ಶೇಪ್ ಹಾಕಬೇಕು. ಸುತ್ತ ಅಳತೆ 10 ಇಂಚಿದೆ, 10 ಇಂಚ್ಗೆ 11 ಇಂಚ್ ತಗೊಂಡು ಮಾರ್ಕ್ ಹಾಕಬೇಕು. ಎಕ್ಸ್ಟ್ರಾ ಮಾರ್ಜಿನು 2 ಇಂಚು ಎಕ್ಸ್ಟ್ರಾ ತಗೊಂಡು 3.5 ಇಂಚ್ಗೆ ಮಾರ್ಕ್ ಹಾಕಬೇಕು, ಮತ್ತು 2 ಇಂಚ್ಗೆ ಮಾರ್ಕ್ ಹಾಕಬೇಕು. 4 ಇಂಚು ಪಾಯಿಂಟ್ 1ಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು 4.5 ಇಂಚ್ಗೆ ಮಾರ್ಕ್ ಹಾಕಬೇಕು. ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ಗೋಸ್ಕರ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು. ನಾವಿಲ್ಲಿ ನೆಕ್ ಶೇಪನ್ನು ತಗೋಬೇಕು. ಫ್ರಂಟು 4 ಇಂಚು ನೆಕ್ ಶೇಪನ್ನು ತಗೋತಾ ಇದ್ದೀನಿ, ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು 4.5 ಇಂಚ್ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲಿ 4.25ಗೆ ಗಾಡ್ ತಗೋತಾ ಇದ್ದೀನಿ. ಈಗ ಇದನ್ನು ನಾವು ಶೇಪ್ ತಗೋಬೇಕು. ಈ ರೀತಿ ನೆಕ್ ಶೇಪನ್ನು ನಾನು ತಗೊಂಡಿದ್ದೀನಿ. ನಾವು ಡಾಟ್ಸ್ ಹಿಡಿಬೇಕು. ಡಾಟ್ಸ್ ಪಾಯಿಂಟ್ಗೆ ನಾವು 10 ಇಂಚ್ಗೆ 10.5ಗೆ ನಾನು ಪಾಯಿಂಟ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ಸೆಂಟ್ರ್ ಪಾಯಿಂಟ್ ತಗೋಬೇಕು. 4.5ಗೆ ಸೆಂಟ್ರ್ ಪಾಯಿಂಟ್ ಇದು. ಇದಕ್ಕೆ ನಾವು ವಿ ಶೇಪ್ ಕೊಟ್ಕೊಂಡು ಇದನ್ನು ನಾವು ಇಲ್ಲಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕಬೇಕು. ಇದಿಷ್ಟು ಫ್ರಂಟ್ ಕಟಿಂಗು. ಇದನ್ನು ನಾವೀಗ ಕಟ್ ಮಾಡ್ಕೋಬೇಕು.